ಕೇಸರಿ ಬಿಜೆಪಿ ಸರ್ಕಾರ ಆದೇಶ ಹೊರಡಿಸಿದ್ರೆ ಮತ್ತೆ ಹಿಂಪಡೆದಿದೆ ಸರ್. ಈ ಸರ್ಕಾರ ಹಿಜಾಬ್ಗಳಿಗೆ ಅವಕಾಶ ಕೊಟ್ಟಿದೆ. ಮತ್ತೆ ಬೇರೆ ಶನಿವಾರ ಬಿಜೆಪಿ ಸರ್ಕಾರ ಆದೇಶ ಕೊಟ್ಟಿದ್ದನ್ನು ಹಿಂತುಕೊಂಡಿದೆ ಅನ್ನೋದಕ್ಕಿಂತನೂ ಹೈಕೋರ್ಟ್ ತೀರ್ಪನ್ನು ಉಲ್ಲಂಘನೆ ಮಾಡಿದ್ದಾರೆ. ತುಂಬ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ. ಹಾಗಾಗಿ ಸಂವಿಧಾನದ ಬಗ್ಗೆ ಕಾನೂನು ಬಗ್ಗೆ ಮಾತಾಡ್ತಾರಂತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾನೂನು ಮಂತ್ರಿಗಳು, ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ? ಇವರು ಒಂದು ಕಡೆ ಹೇಳ್ತಾ ಇದ್ದಾರೆ, ನಾವು ಸರ್ವಜನಾಂಗದ ಶಾಂತಿಯ ತೋಟ, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಸಂತೋಷವಾಗಿರಬೇಕು, ಒಟ್ಟಿಗೆ ಬದುಕಬೇಕು, ಬಾಳಬೇಕು ಅಂತ ಹೇಳ್ತಾ ಇರೋಂಥ ಜನ ಶಾಂತವಾಗಿರೋಂಥ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಿಂದೂ ಮುಸ್ಲಿಂ ಅವ್ರ ಮಧ್ಯೆ ಗುಂಪು ಘರ್ಷಣೆಗೆ, ಕೋಮು ಗಲಭೆಗೆ ಕಾರಣ ಆಗುವಂಥ ತೀರ್ಮಾನ ನಿನ್ನೆ ತಗೊಂಡಿದ್ದಾರೆ. ಅವ್ರು ತಗೊಂಡಿರೋಂಥ ತೀರ್ಮಾನ ಅವ್ರಿಗೇನಾಗಿದೆ, ದಾವಣಗೆರೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮುಸಲ್ಮಾನರು ಸಿಟ್ಟು ಬಂತು. ನಮಗೆ ಪ್ರಾಮಿಸ್ ಮಾಡಿದ ಪ್ರಕಾರ ನಮಗೆ ಸೀಟ್ ಕೊಡಲಿಲ್ಲ. ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಮುಂದಿನ ಚುನಾವಣೆಯಲ್ಲಿ ಕೊಡ್ತೀನಿ ಅಂತ ಹೇಳಿದರು, ಕೊಡಲಿಲ್ಲ. ಅದಕ್ಕೋಸ್ಕರ ಅವ್ರು ಏನೇನು ವಿರೋಧ ಮಾಡೋರು ಪ್ರಶ್ನೆ ಬೇರೆ. ಸಿಟ್ಟಂತೂ ಮುಸಲ್ಮಾನರಿಗೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಮೇಲೆ ಇದೆ. ಮುಸಲ್ಮಾನರ ಸಮ್ಮೇಳನ ಮಾಡೋಕ್ಕೆ ಹೊರಟಿದ್ದಾರೆ ಅವರು. ನಾನು ಮುಸಲ್ಮಾನರ ಸಮ್ಮೇಳನ ಅವ್ರು ಬೇಕಾದ ಮಾಡಿಕೊಡ್ಲಿ, ನಾನು ಅದ್ರ ಬಗ್ಗೆ ನಾನು ಮಾಡೋಕ್ಕಲ್ಲ, ಅವ್ರ ಸ್ವಾತಂತ್ರ್ಯ ಇದೆ, ಅವ್ರು ಮಾಡಲಿ. ಆದರೆ ಕಾಂಗ್ರೆಸ್ನವ್ರು ಈಗ್ಯಾಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹಿಜಾಬನ್ನು ಯಾವ ಕಾರಣಕ್ಕೂ ಕೂಡ ಶಾಲಾ ಕಾಲೇಜಿಗೆ ಹಾಕ್ಕೊಂಡು ಹೋಗ್ಕೂಡದು ಅಂತ ತೀರ್ಮಾನ ಮಾಡಿದ್ದನ್ನು ಕೋರ್ಟ್ ಎತ್ತಿಡಿತು. ತಗೊಂಡಿರೋಂಥ ತೀರ್ಮಾನ ಸರಿ ಇದೆ. ಯೂನಿಫಾರ್ಮನ್ನು ಶಿಸ್ತು ಮುಖಾಂತರ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ಒಬ್ಬೊಬ್ಬರೊಂದೊಂದು ಹಾಕ್ಕೊಂಡು ಹೋಗಿಲ್ಲ. ಕೋರ್ಟ್ ತೀರ್ಮಾನವನ್ನು ಇವರು ಉಲ್ಲಂಘನೆ ಮಾಡಿ ನೆನ್ನೆ ಮುಸಲ್ಮಾನರ ಸಂತೃಪ್ತಿ ಪಡಿಸಬೇಕು ಅಂತ ಒಂದೇ ಕಾರಣಕ್ಕೆ ಹಳೆ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿ ಹೊಸ ಆದೇಶ ತಂದಿದ್ದಾರೆ. ಇವ್ರಿಗೂ ಕೊನೆಗಾಲ ಇದು. ಹೆಂಗೆ ದುರ್ಗಾದೇವಿನ ಪೂಜೆ ಮಾಡಿ ಸ್ಟಾಲಿನ್ನು, ಉದಯನಿಧಿ ಇವರೆಲ್ಲ ಮಾಡಿಕೊಂಡು ಈ ಧರ್ಮವನ್ನು ಟೀಕೆ ಮಾಡ್ಕೊಂಡು ಹೋದ್ರಲ್ಲ, ಹಾಗೆ ಯಾವ ರೀತಿ DMK ಸರ್ಕಾರ ದೇಶದಲ್ಲಿ ಬಿದ್ದೋಯ್ತೋ ಅದೇ ರೀತಿ ಹಿಂದೂ ಸಮಾಜವನ್ನು ಅಪಮಾನ ಮಾಡಿ ಹಿಂದೂಗಳಲ್ಲಿ ಮುಸಲ್ಮಾನರು ವಿದ್ಯಾರ್ಥಿನಿಯರಲ್ಲಿ ಗುಂಪುಗಾರಿಕೆ ತಂದು ಕೋಮು ದ್ವೇಷವನ್ನು ಮಾಡೋಂಥ ಪ್ರಯತ್ನ ಮಾಡಿ ಮುಸಲ್ಮಾನರು ವೋಟ್ ಮಾತ್ರ ತಗೋಬೇಕು ಅಂತ ಏನು ಪ್ರಯತ್ನ ಮಾಡ್ತಿದ್ದಾರೆ. ಇದು ಕರ್ನಾಟಕ ರಾಜ್ಯದಲ್ಲಿ ಈ ಆದೇಶ ಕಾಂಗ್ರೆಸ್ ಕೊನೆಯ ಸರ್ಕಾರ ಆಗುತ್ತೆ. ಈ ಕೊನೆಯ ಸರ್ಕಾರದ ಕೊನೆಯ ಆದೇಶ ಕೂಡ ಇದಾಗತ್ತೆ. ಇಡೀ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇವತ್ತೇನಾದ್ರು ಕೂಡ ಆ ಹಿಜಾಬ್ ಹಾಕೊಂಡು ಮಕ್ಕಳು ಬಂದರೆ, ಹಿಂದೆ ಅನುಭವ ಪಟ್ಟಿದ್ದಾರೆ, ಎಲ್ಲ ಶಾಲಾ ಕಾಲೇಜು ಕೇಸರಿಮಯ ಆಗತ್ತೆ. ಎಲ್ಲ ಶಾಲಾ ಕಾಲೇಜು ಕೇಸರಿಮಯ ಆಗುತ್ತೆ. ಮುಸಲ್ಮಾನರಿಗೆ ತೃಪ್ತಿಪಡಿಸಬೇಕು, ಅವ್ರು ಓಟ್ ತಗೋಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಈ ರೀತಿ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡ್ತೀರಿ. ಹೈಕೋರ್ಟ್ಗೆ ಏನು ಉತ್ತರ ಕೊಡ್ತೀರಿ? ಅದಕ್ಕೋಸ್ಕರ ಇದು ಶಾಲಾ ಕಾಲೇಜಲ್ಲಿ ಕೇಸರಿಮಯ ಮಾಡ್ತಾ ನಾಳೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬರುತ್ತೆ. ಇನ್ನು 2 ವರ್ಷಕ್ಕೆ ಬರುತ್ತೋ ಮುಂಚೆನೇ ಬರುತ್ತೋ ಚುನಾವಣೆ ಗೊತ್ತಿಲ್ಲ. ಆಗ ಕೇವಲ ಶಾಲಾ ಕಾಲೇಜುಗಳಲ್ಲಿ ಕೇಸರಿಮಯ ಆಗಲ್ಲ, ಕರ್ನಾಟಕ ರಾಜ್ಯದ ವಿಧಾನ ಮಂಡಲದಲ್ಲೂ ಕೂಡ ಕೇಸರಿಮಯ ಆಗತ್ತೆ. ಕಾಂಗ್ರೆಸ್ ಸರ್ಕಾರ ಕೊನೆ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಾಗತ್ತೆ. ಮುಸಲ್ಮಾನರು ಸಂತೃಪ್ತಿ ಪಡಿಸೋಂಥ ಒಂದು ನೀಚ ವ್ಯವಸ್ಥೆ ಇದೆಯಲ್ಲ, ಇದನ್ನು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ವಿಡ್ರಾ ಮಾಡಬೇಕು. ಹೇಗಿತ್ತೋ ಹಾಗೆ ಮಾಡಬೇಕು. ಹೈಕೋರ್ಟ್ ತೀರ್ಮಾನಕ್ಕೆ ಬದ್ಧವಾಗಿರಬೇಕು. ಇದು ನನ್ನ ಒತ್ತಾಯ.